ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಭುವನ ಕನ್ನಡ ಚಾನಲ್. ಇಷ್ಟು ಸಲ ಅಂತ ಪ್ರಾಮಿಸ್ನ ಬ್ರೇಕ್ ಮಾಡೋದು. ಸೊ ಇವತ್ತು ಒಂದು ಸತಿನಾದರೂ ಪ್ರಾಮಿಸ್ನ ಉಳಿಸ್ಕೊಳ್ಳೋಣ ಅಂತ ವ್ಲಾಗ್ ಮಾಡಿ 2 ಡೇಸ್ಗೆ ಮತ್ತೆ ಇನ್ನೊಂದು ವ್ಲಾಗ್ ಮಾಡ್ತಾಯಿದ್ದೀನಿ. ಏನಂದರೆ ಇವಾಗ ನಾವು ನಮ್ಮ ಊರಿಗೆ ಹೋಗ್ತಾಯಿದ್ದೀವಿ. ಯಾವ ಊರಿಗೆ ಅಂತ ನೋಡಿ ಗೊತ್ತಾಗುತ್ತೆ. ಏನಂದರೆ ಆಲ್ರೆಡಿ 12:30 ಆಗಿತ್ತು, ಮಿಡ್ನೈಟು. ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿದ್ದೆ, ತುಂಬ ಲೇಟ್ ಆಗಿತ್ತು. ಹಾಗಾಗಿ ಹೋಗೋದು ಕೂಡ ಲೇಟ್ ಆಯಿತು. 2 ಡೇಸ್ ರಜೆ ಇದೆಯಲ್ಲ ಅಂತ ಊರಿಗೆ ಹೋಗೋ ಪ್ಲ್ಯಾನ್ ಮಾಡಿದ್ದು. ನಾವು ಮನೆಗೆ ಹೋಗೋಷ್ಟರಲ್ಲಿ 12:30 ಆಗಿತ್ತು. ಅಲ್ಲಿ ಎಲ್ಲ ಆಲ್ರೆಡಿ ನಮ್ಮ ಅತ್ತೆ ಊಟ ಮಾಡಿ ಮಲ್ಕೊಂಬಿಟ್ಟಿದ್ರು. ಸೊ ಅವ್ರನ್ನ ಹೋಗಿ ನಾನು ಊಟ ಬೇರೆ ಮಾಡಿರಲಿಲ್ಲ, ತುಂಬ ಹೊಟ್ಟೆ ಹಸ್ಕೊಂಡು ಹೋಗಿದ್ದೆ. ಸೊ ಅಲ್ಲಿ ಹೋದ ತಕ್ಷಣ ನಮ್ಮ ಅತ್ತೆ ಎಬ್ಬಿಸ್ತಾ ಇದ್ದೆ ನಾನು. ಇವಪ್ಪ ಐತ್ ನೋಡು, ಏನನ್ನ ಕೊಡ್ಸ್ಕೊಂಡು ಕಳ್ಕೊಂಬರ್ದಲ್ಲ ಅಲ್ಲಿ ಕೊಡಿಸ್ತೀನಿ. ಆ್ಯಕ್ಚುಲಿ ಇದು ದಾರಿ ಉದ್ದಕ್ಕೂ ನೋಡ್ಕೊಂಬಂದ್ವಿ. ಯಾವ ಹೋಟೆಲ್ಸು ಓಪನ್ ಇರಲಿಲ್ಲ, ಇದ್ದಿದ್ದೆಲ್ಲ ನಾನ್ ವೆಜ್ಜು. ಸೊ ಅದಕ್ಕೋಸ್ಕರ ಊರಿಗೆ ಹೋಗಿ ಅಲ್ಲೇ ಊಟ ಮಾಡಿದ್ದು. ಸಂಡೇ ಹೇಗೆ ಕಳೀತು ಅಂತಲೇ ಗೊತ್ತಾಗಲಿಲ್ಲ. ಇದು ಬಂದು ಮಂಡೇ ಮಾರ್ನಿಂಗ್. ಇವತ್ತು ಫುಲ್ ಡೇ ನಮಗೆ ಟೆಂಪಲ್ ರನ್ ಥರನೇ ಇರುತ್ತೆ. ಯಾಕೆಂದರೆ ತುಂಬ ಅರ್ಕೆಗಳು ಬ್ಯಾಲೆನ್ಸ್ ಇತ್ತು. ನಮ್ಮ ಮಾವತ್ತಿರೋ 1 ಇಯರ್ ಕಂಪ್ಲೀಟ್ ಆಗಬೇಕು ಅನ್ನೋದಕ್ಕೋಸ್ಕರ ಯಾವ ಅರ್ಕೆಗಳನ್ನೂ ನಾವು ಯಾವ ದೇವಸ್ಥಾನಕ್ಕೂ ಕೂಡ ಹೋಗಿರಲಿಲ್ಲ. ಸೊ ಇವಾಗ ಕಂಪ್ಲೀಟ್ ಆದಮೇಲೆ ಒಂದೊಂದೇ ದೇವ್ರ ಕೆಲಸಗಳನ್ನೆಲ್ಲ ಮುಗಿಸ್ಕೋತಾ ಇದ್ದೀವಿ. ಇದು ನಮ್ಮ ಊರ ಹತ್ರ ಇರುವಂಥ ಮುದ್ಗನಂತ ಗಂಗಮ್ಮ ಅಂತ. ಅಲ್ಲೇ ಹೋಗಿ ಕಲ್ಯಾಣಿಗೆ ಸ್ನಾನ ಮಾಡಿ ಅದೇ ಮಡಿ ಬಟ್ಟೆನಲ್ಲೇ ಗಂಗಮ್ಮನ ಮಾಡಿ ನಾವು ಏನು ಸೀರೆ ಪೂಜೆಗೆ ಇಟ್ಟಿರ್ತೀವೋ ಅದನ್ನೇ ಅಲ್ಲಿ ಉಟ್ಕೊಂಡು ನಾವು ಮನೆಗೆ ಬರೋವಂಥದ್ದು ಪದ್ಧತಿ ಇದೆ. ಅದನ್ನು ನಮ್ಮ ಅತ್ತೆ ಮಾಡ್ತಾಯಿದ್ರು. ಇವಾಗ ಅವ್ರು ಅದನ್ನು ನನಗೆ ಬಿಟ್ಕೊಟ್ಟಿದ್ದಾರೆ. ಸೊ ನಾನು ಕಂಟಿನ್ಯೂ ಮಾಡ್ಕೊಂಡು ಬರ್ತಾಯಿದ್ದೀನಿ ನನ್ನ ಮದುವೆ ಆದಾಗಿಂದ. ಸೊ ಇದನ್ನೆಲ್ಲ ಮುಗಿಸ್ಕೊಂಡು ಇನ್ನೂ ತುಂಬಾ ಕೆಲಸಗಳಿದ್ವು. ಹಾಗಾಗಿ ನಾವು ನನ್ನ 3ನೇ ಅಕ್ಕ, ಅಂದರೆ ನನ್ನ ಹಸ್ಬೆಂಡ್ 3ನೇ ಅಕ್ಕನ ಮನೆಗೆ ಹೋಗಿ ಟಿಫನ್ ಮುಗಿಸ್ಕೊಂಡು ಅಲ್ಲಿಂದ ನಾವು ನನ್ನ ಅಮ್ಮ ಮನೆಗೆ ಬರ್ತಾಯಿದ್ದೀವಿ. ಇಷ್ಟೊಂದು ತನಕ ನೋಡಿದ್ದು ನನ್ನ ಹಸ್ಬೆಂಡ್ ಊರು, ನಮ್ಮೂರು. ಇವಾಗ ನೆಕ್ಸ್ಟು ಇನ್ನೊಂದು ನಮ್ಮೂರು, ಅಂದರೆ ನನ್ನ ತವ್ರ ಮನೆಗೆ ಹೋಗ್ತಾಯಿದ್ದೀವಿ. ಅಲ್ಲೂ ಕೂಡ ದೇವ್ರಿಗೆ ಹರಕೆಗಳೆಲ್ಲ ಬ್ಯಾಲೆನ್ಸ್ ಇದ್ದಿದ್ದರಿಂದ ಅಪ್ಪ ತಿರೋದ್ರು. ಅದಾದಮೇಲೆ ನಮ್ಮ ಮಾವ ತಿರೋಗಿದ್ದರಿಂದ ತುಂಬಾ ಗ್ಯಾಪ್ ಆಗೋಗಿತ್ತು. ಯಾವ ದೇವಸ್ಥಾನಗಳಿಗೂ ನಾವು ಹೋಗಿರಲಿಲ್ಲ. ಈಗ ಬಂದು ನಾವು ನಮ್ಮೂರಿಗೆ ಹೋಗಿದ್ದೀವಿ. ಅಲ್ಲಿ ಆಂಜನೇಯಂಗೆ ಎಲ್ಲಿ ಪೂಜೆ ಮತ್ತು ಅಭಿಷೇಕ ಕೊಟ್ಟಿದ್ದೆ. ಸೊ ನನ್ನ ತಮ್ಮ ಎಲ್ಲ ರೆಡಿ ಮಾಡ್ಕೊಂಡು ನಮಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದ. ನನ್ನ ಮುದ್ದು ಮರಿ ಊರಿಗೆ ಹೋಗಿ 20 ಡೇಸ್ ಆಗಿತ್ತು ಹಾಲಿಡೇಸ್ಗೆ. ಸೊ ನಾನು ನೋಡಿದ ತಕ್ಷಣ ಓಡ್ಬಂದು ಅಪ್ಕೊಬಿಟ್ಲು. ಅದು ನಂದೆಲ್ಲ ಮುಗಿದಾದ್ಮೇಲೆ ಇವಾಗ ನೋಡಿ ಅವ್ರ ಅಪ್ಪನ ಸರ್ದಿ ಅಪ್ಪ ಮಗಳು ಫುಲ್ಲು ಡೀಪ್ ಡಿಸ್ಕಷನಲ್ಲಿದ್ದಾರೆ. ಹಾಗೆ ಹಾಕಿದ್ಯಾ ಹೀಗೆ ಹಾಕಿದ್ಯಾ ಅಂದ್ಬಿಟ್ಟು ಅವರಪ್ಪ ತುಂಬ ಕ್ವಶನ್ಸ್ ಮಾಡ್ತಾಯಿದ್ರು. ಸೊ ಅವಳು ಹೆಂಗಂದ್ರೆ ಹಂಗೆ ರೆಡಿ ಆಗ್ಬಿಟ್ಟು ಬಂದುಬಿಟ್ಟಿದ್ಲು. ನಮ್ಮ ಅಮ್ಮನ ಮಾತು ಕೇಳಿದೆ ಅಂತ ಹೇಳ್ಬಿಟ್ಟು ಅವರಪ್ಪ ಇನ್ನೊಂದು ಸಲ ಟಚಪ್ ಮಾಡ್ತಾಯಿದ್ದಾರೆ. ಸೊ ಪೂಜೆ ಕೊಟ್ಟಿದ್ರೆ ಬರೀ ಪೂಜೆ ಕೊಡಬಾರ್ದು ಅಂತ ಹೇಳ್ಬಿಟ್ಟು ಸ್ವಲ್ಪ ಪ್ರಸಾದ ಮಾಡಿದರು. ನನ್ನ ತಮ್ಮ ಮತ್ತು ನಮ್ಮಮ್ಮ, ನನ್ನ ತಮ್ಮನ ಹೆಂಡ್ತಿ ಅವರೇ ಎಲ್ಲ ರೆಡಿ ಮಾಡಿದರು. ನಾನು ಜಸ್ಟ್ ಮಹಾಮಂಗಳಾರತಿ ಟೈಮ್ ವಿಸಿಟ್ ಮಾಡಿದ್ದು ಅಷ್ಟೇ. ನೋಡಿ ನಾವು ಮಾಡಿಸಿರೋ ಅಲಂಕಾರ ಈ ಥರ ಇದೆ. ಆ್ಯಕ್ಚುಲಿ ಐನೋರು ನಮಗೆ ಗೊತ್ತಿರೋದ್ರಿಂದ ನಮ್ಮೂರೇ ಆಗಿರೋದ್ರಿಂದ ತುಂಬ ಚೆನ್ನಾಗಿ ಎಲ್ಲ ಮಾಡಿಕೊಟ್ರು. ಅದೆಲ್ಲ ಮುಗಿಸ್ಕೊಂಡು ನಾವು ಇನ್ನೊಂದು ದೇವಸ್ಥಾನಕ್ಕೆ ಹೋಗೋದಿತ್ತು. ಅಂದರೆ ಒಂದು ಹೆಣ್ಣು ದೇವ್ರಿಗೆ ಮಡ್ಲಕ್ಕಿ ಕೊಡೋದಿತ್ತು. ಅಲ್ಲಿಗೆ ಹೋಗ್ತಾಯಿದ್ದೀವಿ. ಇದೇನೆಂದರೆ ನಮ್ಮಪ್ಪ ತುಂಬಾ ನಂಬ್ತಾ ಇದ್ದಂಥ ದೇವರು. ತುಂಬ ಸಲ ನಮ್ಮ ಕೈ ಹಿಡಿದಿದ್ದು ಕೂಡ. ಇವಾಗ ಅದೇ ದೇವಸ್ಥಾನದಲ್ಲಿ ಮಡ್ಲಕ್ಕಿ ಕೊಡೋ ಕೆಲಸ ಇತ್ತು. ಮಡ್ಲಕ್ಕಿ ಕೊಟ್ಟು ಅಲ್ಲಿ ಕೂಡ ಪೂಜೆ ಮಾಡಿಸ್ಕೊಂಡು, ನಮ್ಮ ಅಮ್ಮ ಕೂಡ ಮಡ್ಲಕ್ಕಿ ಕೊಟ್ಟಿರಲಿಲ್ಲ, ನಾನು ಕೂಡ ಮಡ್ಲಕ್ಕಿ ಕೊಟ್ಟಿರಲಿಲ್ಲ. ಆಲ್ಮೋಸ್ಟ್ 3 ಇಯರ್ಸ್ ಕಂಪ್ಲೀಟ್ ಆಗೋಗ್ಬಿಟ್ಟಿತ್ತು. ಪ್ರತಿ ಸತಿ ನನ್ನ ಮಗಳು ಬರ್ಡೇ ಟೈಮಲ್ಲಿ ಇದನ್ನೆಲ್ಲ ಕಂಪ್ಲೀಟ್ ಮಾಡ್ಕೋತಾ ಇದ್ವಿ ನಾವು. ಸೊ ಈಗ ಸ್ವಲ್ಪ ಡಿಲೇ ಆಯಿತು. ಇದೆಲ್ಲ ಮುಗಿಸ್ಕೊಂಡು ಮತ್ತೆ ಅಮ್ಮ ಮನೆಗೆ ಬಂದು ಊಟ ಮಾಡಿಕೊಂಡು ಈಗಲೇ ಬೆಂಗಳೂರಿಗೆ ಹೋಗೋ ಪ್ಲ್ಯಾನ್ ಕೂಡ ರೆಡಿ ಮಾಡಿಕೊಂಡು ಇದ್ದೀವಿ. ಇಲ್ಲಿ ಬಂದರೆ ನಮ್ಮದು ಎಲ್ಲ ಮನೆಗಳು ಒಂದೇ ಕಡೆ ಇರೋದಕ್ಕೆ ಅದನ್ನೆಲ್ಲ ಮುಗಿಸ್ಕೊಳ್ಳೋಷ್ಟರಲ್ಲೇ ತುಂಬ ಡಿಲೇ ಆಗೋಗ್ಬಿಡುತ್ತೆ. ಇಲ್ಲಿ ನೋಡಿ ನಮ್ಮ ಅತ್ತೆ ನಮ್ಮ ಮಗನಿಗೆ ಅವ್ನಿಗೆ ನಾವು ಹೆಣ್ಣು ನೋಡ್ತೀನಿ ಅಂತ ಹೇಳ್ಬಿಟ್ಟು ರೇಗಿಸ್ತಾ ಇದ್ದೆ. ಯಾಕೆಂದರೆ ಊರಿಗೆ ಬರೋದಕ್ಕೊಂದು ರೀಸನ್ ಸಿಗುತ್ತೆ ಅಂತ. ಇದಾಗಿತ್ತು ಇವತ್ತಿನ ವ್ಲಾಗ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ, ವಾಚ್ ಮಾಡ್ತಾಯಿರಿ. ಥ್ಯಾಂಕ್ ಯು.